ಕಾಮರ್ಸ್ ಕಾರ್ನರ್ ಕನ್ನಡ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ವಾಗತ. ಇದು ನಿಮ್ಮ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಈಗಾಗಲೇ ನಾವು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಲಿ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ನ ನೋಡಿದ್ವಿ. ಇವತ್ತು ನಾವು ಪೊಸಿಷನಲ್ ಆವ್ರೇಜ್ನಲ್ಲಿ ಬರುವಂತಹ ಮೀಡಿಯನ್ನ ಕುರಿತು ನೋಡೋಣ. ಅರ್ಥಮೆಟಿಕ್ ಮೀನ್ ಅನ್ನುವಂಥದ್ದು ಮ್ಯಾಥಮೆಟಿಕಲ್ ಆವ್ರೇಜ್ನ ಫಸ್ಟ್ ಟೈಪ್. ಅದರಲ್ಲಿ ಇನ್ನೂ ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಇದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಇವಾಗ ನಾವು ಪೊಸಿಷನಲ್ ಆವ್ರೇಜ್ನ ಮೊದಲನೇ ಪಾಯಿಂಟ್ ಮೀಡಿಯನ್ನ ಕಡೆ ನೋಡೋಣ. ನೋಡಿ, ಈ ಅರ್ಥಮೆಟಿಕ್ ಮೀನ್ ಅನ್ನುವಂಥದ್ದು ಮೋಸ್ಟ್ ಪಾಪ್ಯುಲರ್ ಟೂಲ್ಸ್. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆದ ಮೇಲೆ ಡಿಸ್ಪರ್ಷನ್ ನೋಡ್ತೀರಾ, ಅದಾದ ಮೇಲೆ ನೀವು ಕೋರಿಲೇಷನ್ ಈ ಥರ ಟಾಪಿಕ್ಸ್ ಎಲ್ಲ ನೋಡ್ತೀರಾ, ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಅಂತೆಲ್ಲ ತುಂಬ ಚಾಪ್ಟರ್ಸ್ನ ನೀವು ಓದ್ತೀರಾ. ಆ ಎಲ್ಲ ಚಾಪ್ಟರ್ಸ್ನಲ್ಲಿಯೂ ಈ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯ ಒಂದು ಟೂಲ್ ಬರುತ್ತೆ ಅನ್ನೋದಾದರೆ ಅದು ಅರ್ಥಮೆಟಿಕ್ ಮೀನ್ ಆಗಿರುತ್ತೆ. ಅಷ್ಟು ಯೂಸ್ಫುಲ್ ಇರುವಂತಹ ಒಂದು ಟೂಲ್. ಅಷ್ಟು ಯೂಸ್ಫುಲ್ ಇದ್ದರೂ, ಅಷ್ಟು ಪಾಪ್ಯುಲಾರಿಟಿ ಇದ್ದರೂ ನಮಗೆ ಮೀಡಿಯನ್ ಅವಶ್ಯಕತೆ ಏನಿತ್ತು ಅನ್ನೋದನ್ನು ಫಸ್ಟ್ ನೋಡೋಣ. ಓಕೆ, ಮೀಡಿಯನ್ ಡೆಫಿನೇಷನ್ ಬರ್ತಿದ್ದೀನಿ, ಅದನ್ನು ನೋಡಿ ಅರ್ಥ ಮಾಡೋದಕ್ಕಿಂತ ಮುಂಚೆ ಅರ್ಥಮೆಟಿಕ್ ಮೀನಲ್ಲಿ ಏನೋ ಒಂದು ಡಿಸ್ಅಡ್ವಾಂಟೇಜ್ ಇತ್ತು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. 2 ಎಕ್ಸಾಂಪಲ್ಸ್ನ ನಾನು ನಿಮ್ಮ ಬೋರ್ಡ್ ಮೇಲೆ ಬರೆದಿದ್ದೀನಿ. ಆನಂದ್ ಮತ್ತು ಸತ್ಯ ಅಂತ 2 ವ್ಯಕ್ತಿಗಳಿದ್ದಾರೆ. ಅವರಿಗೆ 5 ಜನ ಮಕ್ಕಳು. ಓಕೆ, 5 ಜನ ಮಕ್ಕಳು ದುಡಿತಾ ಇದ್ದಾರೆ. ಅವರ ಸಂಬಳ ಬಂದು ಇಲ್ಲಿ ಬರೆದಿದ್ದೀನಿ 22,000, 21,000, 20,000 ಅಂತ ಅನ್ಕೊಳ್ಳಿ. ಈಗ ನಾನು ಆನಂದಣ್ಣಂಗೆ ರೋಡಲ್ಲಿ ಹೋಗ್ತಾ ಇದ್ದೇನೆ. ಆನಂದಣ್ಣಂಗೆ ಕರೆದುಬಿಟ್ಟು, ಆನಂದಣ್ಣ ನಿಮ್ಮ ಮಕ್ಕಳು ಎಷ್ಟು ಸ್ಯಾಲ್ರಿ ಪಡಿತಾರೆ ಸರಾಸರಿ ಅಂತ ಹೇಳ್ತೀನಿ, ಎಷ್ಟು ಸ್ಯಾಲ್ರಿ ಪಡಿತಾರೆ ಅಂತ. ಒಬ್ಬ ಮಗ 22, ಇನ್ನೊಬ್ಬ ಮಗ 21 ಅಂತೆಲ್ಲ ಹೇಳ್ತಾ ಕೂತ್ಕೊಳ್ಳಲ್ಲ. ಅವ ಒಂದೇ ಒಂದು ವ್ಯಾಲ್ಯೂನ ಇಡೀ ಡೇಟಾವನ್ನು ರೆಪ್ರೆಸೆಂಟ್ ಮಾಡುವ ಹಾಗೆ ಆ ಅಣ್ಣ ಹೇಳ್ತಾನೆ. ಹೆಂಗೆ? ಆ ಆನಂದಣ್ಣಂಗೆ ಅರ್ಥಮೆಟಿಕ್ ಮೀನ್ ಅಂದರೆ ತುಂಬ ಚೆನ್ನಾಗಿ ಗೊತ್ತು ಕಣ್ರಿ. ಹಂಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ವಲ್ಲ, ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ನಮಗೆ ಗೊತ್ತು. ಲಾಸ್ಟ್ ಕ್ಲಾಸಲ್ಲಿ ನೀವು ಇದೇ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಮೊದಲನೇ ಪಾರ್ಟ್ ವಿಡಿಯೋನ ನೀವು ನೋಡಬೇಕಾಗುತ್ತೆ. ಸಮ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಟೋಟಲ್ ಮಾಡಿದ 100 ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಹೌ ಮೆನಿ ಅಬ್ಸರ್ವೇಷನ್ ಇಸ್ ದೇರ್? 5. 1 2 3 4 5 ಹಾಕೊಂಡ 20 ಅಂದ. ಈಗ ಆನಂದಣ್ಣ ಕ್ಯಾಲ್ಕುಲೇಟ್ ಮಾಡಿ ಹೇಳ್ದ 20,000 ಕಣಣ ಅಂತ. 20,000 ಆಸುಪಾಸಲ್ಲಿ ಇದಾರೆ ಕಣಣ ಅಂತಲೂ ಹೇಳ. ಸರಿ ಆದ್ಮೇಲೆ ನಾವು 20,000 ನೋಡಿ, ಸಿಂಗಲ್ ಡೇಟಾ ಇಸ್ ರೆಪ್ರೆಸೆಂಟ್ ದಿ ಎಂಟೈರ್ ಡೇಟಾ ಅನ್ನುವಂಥದ್ದು ನಮ್ಮ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್. ಒಪ್ಕೊಳ್ಬಹುದು ಈ ಡೇಟಾವನ್ನು ನಾವು ನೋಡ್ಕೊಂಡಿದ್ದ ತಕ್ಷಣನೇ. ಅದೇ ನಾವು ಸತ್ಯ ಅಣ್ಣನ ಹತ್ರ ಮಾತಾಡೋಣ. ಸತ್ಯ ಅಣ್ಣ ನಿಮ್ಮ ಮಕ್ಕಳ ಹತ್ರ ಎಷ್ಟು ಸ್ಯಾಲ್ರಿ ಪಡ್ಕೊಳ್ತಾ ಇದಾರಣ ಅಂತ ನಾನೇನಾದರೂ ಕೇಳಿದ್ರೆ ಆ ಅಣ್ಣಂಗೂ ಕೂಡ ಅರ್ಥಮೆಟಿಕ್ ಮೀನ್ ಅನ್ನೋದು ಬಹಳಷ್ಟು ಚೆನ್ನಾಗಿ ಗೊತ್ತು ಕಣ್ರಿ. ಕ್ಯಾಲ್ಕುಲೇಟ್ ಮಾಡಿದ್ರು 100 ಡಿವೈಡೆಡ್ ಬೈ 5 ಅಂತ 20 ಅಂದರು. ಸರಿಯಾಗಿ ಅಬ್ಸರ್ವ್ ಮಾಡಿ, ನಮ್ಮ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯ ಇಂಟರ್ಪ್ರಿಟೇಷನ್ ಏನು? ಒನ್ ಸಿಂಗಲ್ ಡೇಟಾ ಇಟ್ ರೆಪ್ರೆಸೆಂಟ್ ದಿ ಎಂಟೈರ್ ಡೇಟಾ ಅನ್ನುವಾಗ ಇಲ್ಲಿ ಸರಿಯಾಗಿ ಗಮನಿಸಿ, ಯಾರಾದರೂ 20,000 ಪಡ್ಕೊಳ್ತಿರೋದು ಒಬ್ಬರಾದ್ರೂ ಇದ್ದಾರ? ಎಲ್ಲ 4,000, 5,000, 6,000, 5,000 ಅಂತ ಇದೆ ಅಲ್ವಾ? ಹಾಗಾಗಿ ಇಲ್ಲಿ ಅರ್ಥಮೆಟಿಕ್ ಮೀನ್ ಅನ್ನುವಂಥದ್ದು ತಪ್ಪಾದ ಆನ್ಸರ್ ಕೊಡ್ತಾ ಇದೆ. ಕಾರಣ ಏನು ಗೊತ್ತಾ? ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ 80,000 ರೂಪಾಯಿ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬನು ಕೂಡ 20,000 ಒಂದು ಸರಾಸರಿಯ ಸ್ಯಾಲರಿನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ತಪ್ಪು ಉತ್ತರವನ್ನು ಕೊಡ್ತಾ ಇದೆ. ಇದಕ್ಕೆ ನಮ್ಮ ಸ್ಟ್ಯಾಟ್ಸ್ ಅಲ್ಲಿ ಒಂದು ಟರ್ಮ್ ಇದೆ. ಓಕೆ, ನಮ್ಮ MCQsನ ಗಮನಿಸಬೇಕಾದ್ರೆ ಇದನ್ನು ನೋಡಬೇಕು. ನೀವು MCQsನ ಬೇಕಾದ್ರೆ ನಾನು ತೋರಿಸ್ತೀನಿ. ಓಕೆ, ಒಂದು ಟರ್ಮ್ ಇದೆ. ಆ ಟರ್ಮ್ ಏನು ಗೊತ್ತಾ? ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್. ಅರ್ಥಾತ್ ದ ಅರ್ಥಮೆಟಿಕ್ ಮೀನ್ ಈಸ್ tells the false answer due to sampling fluctuation. ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರಾ? ವೆರಿ ಸಿಂಪಲ್. ನೋಡಿ, ಒಂದೇ ಒಂದು ಹೈ ವ್ಯಾಲ್ಯೂ ಇಂದ ನಮ್ಮ ಎಂಟೈರ್ ಡೇಟಾದ ರೆಪ್ರೆಸೆಂಟೇಟಿವ್ನ ಒಂದು ಆನ್ಸರ್ ಏನಿದೆ ಫಾಲ್ಸ್ ಹೇಳ್ತಾ ಇದೆ. ಇದಕ್ಕೆ ಇನ್ನೊಂದು ಹೆಸರು ಏನಂತೀವಿ ಅಂದರೆ ಖಾಲಿ ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್ಸ್ ಅಲ್ಲ, ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಡ್ಯೂ ಟು ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಇನ್ನೂ ಒಂದು ಟರ್ಮ್ ಆ್ಯಡ್ ಮಾಡಬೇಕು. ಇಲ್ಲಿ 80 ಅನ್ನೋಂಥದ್ದು ಹೈ ವ್ಯಾಲ್ಯೂ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಲೋ ವ್ಯಾಲ್ಯೂ ಇಂದ, ದಟ್ ಮೀನ್ಸ್ ಈಗ 5 ಅಂತ ಇದೆ, ಇಲ್ಲೂ ಒಂದು 6,000 ಮಾಡಿಡೋಣ. ಓಕೆ, ಯಾರೋ ಒಬ್ಬ ಇಲ್ಲಿ 1,000 ಗಟ್ಟಲೆ ಇದೆ ಅಂತ ನಾವೇನು ಮಾಡೋಣ, 500 ರೂಪಾಯಿ ಅಂತ 500 ರೂಪಾಯಿ ಸ್ಯಾಲ್ರಿ ಪಡ್ಕೊಳ್ತಾ ಇದ್ದಾರೆ ಅಂದರೆ ನಮ್ಮ ಉದಾಹರಣೆ. ಈಗ 500 ರೂಪಾಯಿ ಅಂತಂದರೆ ಇನ್ನು ಹೆಂಗೆ ಬರಿಬೋದು? 0.5 ಅಂತ ಬರಿಬೋದಾ? ಈಗ 1,000 ರೂಪಾಯಿನ 1 ಅಂತ ಬರೆಯೋದಾದರೆ 500 ರೂಪಾಯಿನ 0.5. ಈ ಒಂದು ಆನ್ಸರ್ನ ನೀವು ಟೋಟಲ್ ಮಾಡಿ ಅದು ಸರಾಸರಿ ಆನ್ಸರ್ ಮಾಡಿದಾಗ ರಾಂಗ್ ಆನ್ಸರ್ ಬರುತ್ತೆ. ದಟ್ ಮೀನ್ಸ್ ಡ್ಯೂ ಟು ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ.
ಈಗ ನಮ್ಮ ಒಂದು ಉದಾಹರಣೆಯಲ್ಲಿ ಎಷ್ಟಿದೆ, 80 ಇದೆ. ದಟ್ ಮೀನ್ಸ್ ಹೈ ವ್ಯಾಲ್ಯೂ. ಒಂದೇ ಒಂದು ಹೈ ವ್ಯಾಲ್ಯೂ ಇಂದ ಟೋಟಲ್ ಎಂಟೈರ್ ಡೇಟಾದ ರಿಸಲ್ಟ್ ಏನಾಗ್ತಾ ಇದೆ, ತಪ್ಪು ಬರ್ತಾ ಇದೆ. ದಟ್ ಮೀನ್ಸ್ ಡ್ಯೂ ಟು, ನೀವು ಬರ್ಕೊಳ್ಬೇಕು ನಾನು ಹೇಳಿದ ಸೆಂಟೆನ್ಸ್ನ, ಡ್ಯೂ ಟು ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ ದ ಅರ್ಥಮೆಟಿಕ್ ಮೀನ್ ವಿಲ್ ಪ್ರೊವೈಡ್ ದಿ ರಾಂಗ್ ಆನ್ಸರ್. ಓಕೆ, ಈ ಒಂದು ಡಿಸ್ಅಡ್ವಾಂಟೇಜ್ ನಮ್ಮ ಅರ್ಥಮೆಟಿಕ್ ಮೀನ್ನಲ್ಲಿ ಇರೋದ್ರಿಂದ ಮೀಡಿಯನ್ನ ನಾವು ಬಳಸ್ತೀವಿ. ಅರ್ಥ ಆಗ್ತಾ ಇದೆ ಮೀಡಿಯನ್ ಯಾಕೆ ಬೇಕು ಅಂತ? ಇನ್ನೂ ಒಂದು ಒಳ್ಳೆಯ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟು ಮೀಡಿಯನ್ನ ನಾನು ಕುರಿತು ಹೇಳ್ತಾ ಹೋಗ್ತೀನಿ. ಇದೊಂದು ಎಕ್ಸಾಂಪಲ್ನ ನೋಡಿ ಮೀಡಿಯನ್ನ ಅವಶ್ಯಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಒಂದು ಮನೆಯಲ್ಲಿ ಟಿ ವಿಯನ್ನು ನೋಡ್ತಾ ಇದ್ದಾರೆ. ಓಕೆ, ಆ ಟಿ ವಿಯನ್ನು ನೋಡ್ತಿರುವಂತಹ ವ್ಯಕ್ತಿಗಳ ವಯಸ್ಸನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 8 ವರ್ಷದ ಒಬ್ಬ ಹುಡುಗ ಇದ್ದಾನೆ ಅಂತ ಅನ್ಕೊಳ್ಳೋಣ. 6 ವರ್ಷದ 2 ಮಕ್ಕಳಿದ್ದಾರೆ. 10 ವರ್ಷದ ಒಬ್ಬ ಹುಡುಗ ಇದ್ದಾನೆ. 85 ವರ್ಷದ ಒಬ್ಬ ಮುದುಕನಿದ್ದಾನೆ. ಓಕೆ, ಈಗ ಅಲ್ಲಿ ಮನರಂಜನೆಯನ್ನು ತೆಗೆದುಕೊಳ್ಳುತ್ತಿರುವಂತಹ ಸರಾಸರಿ ವ್ಯಕ್ತಿಗಳ ವಯಸ್ಸು ಎಷ್ಟು ಅನ್ನೋದನ್ನು ನಾನು ನೋಡ್ತೀನಿ. ಓಕೆ, ಈಗ ಇದನ್ನು ಸರಾಸರಿ ಅಂತ ಕಂಡುಹಿಡಿಯಬೇಕಾದ್ರೆ ನಾವು ಅರ್ಥಮೆಟಿಕ್ ಮೀನ್ ಅನ್ನು ಮಾಡೋಣ. 8 + 6 + 6 + 10 + 85 divided by 5 that equals 115 divided by 5 equals 23. ಈಗ ಇದರ ಇಂಟರ್ಪ್ರಿಟೇಷನ್ ಏನು, ನಮಗೆ ಏನನ್ನ ಮಾಹಿತಿ ನೀಡ್ತಾ ಇದೆ? ಅಲ್ಲಿ ಮನರಂಜನೆಯನ್ನು ತೆಗೆದುಕೊಳ್ಳುತ್ತಿರುವಂತಹ ವ್ಯಕ್ತಿಗಳ ವಯಸ್ಸು, ಸರಾಸರಿ ವಯಸ್ಸು 23. ಡೇಟಾವನ್ನು ಗಮನಿಸಿ, ಯಾರಾದರೂ 23 ವಯಸ್ಸುಳ್ಳವರ ವ್ಯಕ್ತಿ ಇದ್ದಾರಾ? ಇಲ್ಲ. ಇದು ಯಾಕೆ ತಪ್ಪಾದ ಆನ್ಸರ್ ಕೊಡ್ತಾ ಇದೆ? ಡ್ಯೂ ಟು ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂನ, ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂನ? ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಓಕೆ, ಸರಿಯಾಗಿದೆ. ಈ ರೀತಿಯಾದಂಥ ಡಿಸ್ಅಡ್ವಾಂಟೇಜ್ ಇದ್ದಕ್ಕೆ ಏನು ಬಂತು ಅಂತ ಹೇಳಿದೆ? ಮೀಡಿಯನ್ ಬಂತು ಅಂತ ಅಂದೆ. ಸರಿಯಾಗಿದ್ರೆ ಆ ಮೀಡಿಯನ್ ಇದಕ್ಕೆ ಕಂಡುಹಿಡಿದು ಸರಿಯಾದ ಉತ್ತರ ಬರುತ್ತಾ ಇಲ್ವಾ ನೋಡೋಣ. ನೋಡಿ, ಮೀಡಿಯನ್ ಅಂತ ಅಂದ್ರೆ ಏನು ಅಂತ ನೋಡಿ. ಮೀಡಿಯನ್ ಈಸ್ ಮಿಡಲ್ ಮೋಸ್ಟ್ ವ್ಯಾಲ್ಯೂ, ಮಾಧ್ಯಾಂಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸರಿಯಾಗಿದ್ರೆ ಯಾವಾಗ ಮಿಡಲ್ ಮೋಸ್ಟ್ ವ್ಯಾಲ್ಯೂ ತೆಗಿಬೇಕು ಅನ್ನೋದು ಇಲ್ಲಿ ವೆನ್ ಅಂತ ಸ್ಟಾರ್ಟ್ ಆಗಿದೆ. ವೆನ್ ದ ಅಬ್ಸರ್ವೇಷನ್ಸ್ ಆರ್ ಅರೇಂಜ್ಡ್ ಐದರ್ ಇನ್ ಆನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಹಾಗಿದ್ದರೆ ನಮಗೆ ಕೊಡಲ್ಪಟ್ಟಂತಹ ಅಬ್ಸರ್ವೇಷನ್ಸ್ನ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡಬೇಕು. ಅಂತಂದ್ರೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ನಾವು ಅದನ್ನು ಬರ್ಕೊಳ್ಬೇಕು. ಮೊದಲು ನಾವೀಗ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. ಹೇಗೆ? 6, 6, 8, 10, 85. ಸರಿಯಾಗಿ ಗಮನಿಸಿ, ಏರಿಕೆ ಕ್ರಮದಲ್ಲಿ ಉಂಟಾ? ನಂತರ ಇದರ ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ಮಧ್ಯಾಂಕ ಬಂದು 8. ಅಂತಂದ್ರೆ ಈ ಕಡೆ ಇಬ್ಬರು ಇದ್ದಾರೆ, ಆ ಕಡೆ ಇಬ್ಬರು ಇದ್ದಾರೆ. ಮಧ್ಯದ ವ್ಯಕ್ತಿಯನ್ನು ನಾವು ತೆಗೆದುಕೊಳ್ತೀವಿ. ಇಟ್ ಈಸ್ ರೆಪ್ರೆಸೆಂಟೇಟಿವ್. 8 is the representative of the entire data. ಈಗ ನೀವು ಇಂಟರ್ಪ್ರಿಟೇಷನ್ ಮಾಡಿ. ಇದರ ಇಂಟರ್ಪ್ರಿಟೇಷನ್ ಏನು ಹೇಳುತ್ತೆ? ನಮಗೆ ಒಂದು ಮಾಹಿತಿಯನ್ನು ಕೊಡುತ್ತೆ. ಸರಾಸರಿ ಮನರಂಜನೆ ತೆಗೆದುಕೊಳ್ಳುತ್ತಿರುವ ವ್ಯಕ್ತಿಗಳ ವಯಸ್ಸು 8. ಒಂದು ಸರಿಯಾದ ಉತ್ತರವನ್ನು ಕೊಡ್ತಾ ಇದೆ. ಅರ್ಥಮೆಟಿಕ್ ಮೀನ್ ಬಂದು ಡ್ಯೂ ಟು ದಿ ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್ಸ್ ಇಟ್ ವಿಲ್ ಗಿವ್ ಅ ಫಾಲ್ಸ್ ರಿಸಲ್ಟ್. ಬಟ್ ಇಲ್ಲಿ ಮೀಡಿಯನ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದನ್ನು ಅರೇಂಜ್ಮೆಂಟ್ ಮಾಡಿ ಮಧ್ಯಾಂಕವನ್ನು ಕಂಡುಹಿಡಿತೀವಿ. ಒಂದು ಸರಿಯಾದ ಆನ್ಸರ್ನ ನಮಗೆ ಕೊಡ್ತಾ ಇದೆ. ಬರ್ಕೊಳ್ಳಿ. ಏನಾಗುತ್ತೆ ಅಂತಂದರೆ ಮೀಡಿಯನಲ್ಲಿ ಒಂದು ಲಾಜಿಕ್ನ ಗಮನಿಸಿ, ಇದು ತುಂಬ ಇಂಪಾರ್ಟೆಂಟ್. ಓಕೆ, ನಾನು ಡೈರೆಕ್ಟಾಗಿ ಬುಕ್ಸಲ್ಲಿರುವಂಥದ್ದನ್ನು ನಿಮಗೆ ನೇರವಾಗಿ ಹೇಳ್ಬೋದು, ಅದರಿಂದ ಯೂಸ್ ನೀವೇ ಹೊತ್ಕೊಳ್ಬೋದಲ್ಲ. ನನ್ನ ಸ್ನೇಹಿತರಿಗೆ ಸಹಾಯ ಆಗಬೇಕು ಅನ್ನೋಕ್ಕೋಸ್ಕರ ಕೆಲವೊಂದು ಉದಾಹರಣೆಗಳ ನಿಮಿತ್ತ ಹೇಳಿಕೊಡ್ತಾ ಇದ್ದೀನಿ. ಓಕೆ ಓಕೆ ಸ್ನೇಹಿತರೆ, ಗಮನಿಸಿ. ಅರ್ಥಮೆಟಿಕ್ ಮೀನ್ ಮಾಡಿದಾಗ ಏನಾಗ್ತಿತ್ತು ಗೊತ್ತಾ? ಈ ಎಕ್ಸ್ಟ್ರೀಮ್ ಫ್ಲಕ್ಚುಯೇಷನ್ಸ್ ಎಲ್ಲ ಕನ್ಸಿಡರ್ ಮಾಡ್ತಿತ್ತು. ಹೇಗೆ? ಪ್ಲಸ್ ಅನ್ನು ಆಪರೇಟರ್ ಇದ್ದಾರೆ ಅಲ್ಲರಿ, ಇವ್ರು ಏನು ಮಾಡ್ತಿದ್ರು ಅಂದರೆ ಎಲ್ಲರನ್ನೂ ಕೂಡ್ಕೊಬಿಡ್ತಿದ್ರು. ಆದರೆ ನಮ್ಮ ಮೀಡಿಯನ್ ಏನು ಮಾಡ್ತಾರೆ ಅಂತಂದರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ಲಿ ಬರ್ಕೊಂಡಾಗ, ಅಸೆಂಡಿಂಗ್ ಆರ್ಡರ್ಲಿ ಬರ್ಕೊಂಡಿದ್ದೀವಲ್ಲ ಈಗ, ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ ಈ ಕಡೆ ಬಂದ್ಬಿಡುತ್ತೆ, ನಮ್ಮ ರೈಟ್ ಸೈಡಿಗೆ ಬಂದ್ಬಿಡುತ್ತೆ. ನಮ್ಮ ಈ ಲೆಫ್ಟ್ ಸೈಡಿಗೆ ಏನಾಗುತ್ತೆ? ಅಸೆಂಡಿಂಗ್ ಆರ್ಡರ್ಲಿ ತುಂಬ ಕಡಿಮೆ ವ್ಯಾಲ್ಯೂ ಈ ಕಡೆ ಬಂದ್ಬಿಡುತ್ತೆ. ಮಾಧ್ಯಾಂಕ ಅಂದ್ರೆ ಏನು? ಮಧ್ಯದ ಅಂಕವನ್ನು ತಗೊಳ್ತೀವಿ. ಅಂತಂದ್ರೆ ಸರಾಸರಿಯನ್ನ ಕಂಡುಹಿಡಿಬೇಕಂತಂದ್ರೆ ಇಲ್ಲಿ ನಮ್ಮ ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂ ಮತ್ತೆ ಲೋ ಎಕ್ಸ್ಟ್ರೀಮ್ ವ್ಯಾಲ್ಯೂ ಏನಾಗುತ್ತೆ? ಇಗ್ನೋರ್ ಆಗುತ್ತೆ. ಅಂತಂದ್ರೆ ಅದನ್ನ ತಿರಸ್ಕರಿಸ್ತೇವೆ ಅಂತ ಅರ್ಥ. ಅಂದ್ರೆ ಇಗ್ನೋರ್ ಮಾಡ್ತೀವಿ. ಇದನ್ನ ನೀವು ಸ್ಟೇಟ್ಮೆಂಟ್ ಅಲ್ಲಿ ಬರ್ಕೊಳ್ಳಿ. ಮೀಡಿಯನ್ ಇಗ್ನೋರ್ಸ್, ಬರ್ಕೊಳ್ತಾ ಇದೀರಿ ಅಂತ ಅನ್ಕೊಳ್ತೀನಿ. ಮೀಡಿಯನ್ ಇಗ್ನೋರ್ಸ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ದಟ್ಸ್ ವೈ ದ ಮೀಡಿಯನ್ ವಿಲ್ ಗಿವ್ ದ ಅಕ್ಯುರೇಟ್ ಆನ್ಸರ್ ಅನ್ನೋದನ್ನ ಬರೀಬೇಕು. ಓಕೆ, ಯಾಕೆ ಅರ್ಥಮೆಟಿಕ್ ಮೀನ್ ಅಲ್ಲಿ ರಾಂಗ್ ಆನ್ಸರ್ ಬರುತ್ತೆ? ಡ್ಯೂ ಟು ದ ಎಕ್ಸ್ಟ್ರೀಮ್ ಫ್ಲಕ್ಚುಯೇಷನ್ಸ್, ಬಿಕಾಸ್ ಇಟ್ ಕನ್ಸಿಡರ್ ಎಂಟೈರ್ ಡೇಟಾ. ಅದು ಎಲ್ಲ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ನು ಕೂಡ ಏನ್ ಮಾಡ್ತಾ ಇದೆ? ಪ್ಲಸ್ ಮಾಡ್ತಾ ಇದೆ. ಹಾಗಾಗಿ ಅದು ರಾಂಗ್ ಆನ್ಸರ್ನ ಕೊಡುತ್ತೆ. ಆದರೆ ನಮ್ಮ ಮೀಡಿಯನ್ ಹೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ನ ಏನ್ ಮಾಡುತ್ತೆ? ಇಗ್ನೋರ್ ಮಾಡುತ್ತೆ. ಯಾಕಂದ್ರೆ ನಾವು ಇದನ್ನ ಪೊಸಿಷನ್ ನ ಕಂಡುಹಿಡಿತಿದೀವಲ್ವಾ, ಆ ಮಧ್ಯದ ವಯಸ್ಸನ್ನ ಕಂಡುಹಿಡಿತಿದೀವಲ್ವಾ, ಮಾಧ್ಯಾಂಕವನ್ನ ಕಂಡುಹಿಡಿತಿದೀವಲ್ಲ, ಅದಕ್ಕೋಸ್ಕರ ಮೀಡಿಯನ್ ನಾವು ಪೊಸಿಷನಲ್ ಆವರೇಜ್ ಅನ್ನುವಂಥದ್ದು.
ಇದನ್ನ ಫಾರ್ಮುಲಾ ಮುಖಾಂತರ ನಾವು ಫೈಂಡ್ ಔಟ್ ಮಾಡಬಹುದು. ಈ ರೀತಿ ಫೈಂಡ್ ಔಟ್ ಮಾಡೋದಲ್ಲ, ಇದು ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದ್ದಾಗ ನಾವು ಫಾರ್ಮುಲಾಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಈಗ ನಾವು ಜಸ್ಟ್ ಒಂದು ಮೆಥಡ್ ಅಲ್ಲಿ ಮಾಡಿದ್ವಿ. ಹೇಗೆ ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ವಾ, 6 6 ನಂತರ 8 10 85 ಅಂತ ಮಾಧ್ಯಾಂಕವನ್ನು ಕಂಡುಹಿಡಿದ್ವಾ. ಇದನ್ನ ಫಾರ್ಮುಲಾ ಮುಖಾಂತರ ನಾವು ಕಂಡುಹಿಡಿಬಹುದು. ನಮ್ಮ ಟೇಬಲ್ ಅಲ್ಲಿ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ನೀವು ಓದ್ಕೊಂಡಿರಬೇಕು ಸ್ನೇಹಿತರೆ, ನಾನು ಅದನ್ನ ಹೇಳ್ತಾ ಇಲ್ಲ. ಇಲ್ಲೆಲ್ಲರೂ NETಗೆ ಯಾರ್ಯಾರು ಓದ್ತಿದ್ದೀರಾ, PG ಸ್ಟೂಡೆಂಟ್ಸ್, ಯಾರ್ಯಾರು MCOM ಮಾಡಿರ್ತೀರಾ, MCOM ಆಗಿರುತ್ತೆ ಅವ್ರು ಓದ್ತಿರ್ತೀರಾ. ಸೊ ಹಾಗಾಗಿ ನೀವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಓದ್ಕೊಂಡು ಇಟ್ಕೊಂಡಿರಿ. ಇಂಡಿವಿಜುವಲ್ ಡೇಟಾ ಅಂತ ಬರುತ್ತೆ, ಡಿಸ್ಕ್ರೀಟ್ ಸೀರೀಸ್ ಅಂತ ಬರುತ್ತೆ, ದೆನ್ ಕಂಟಿನ್ಯೂಸ್ ಸೀರೀಸ್ ಅಂತ ಬರುತ್ತೆ. ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸಿಗೆ ನಮ್ಮ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡುವ ಫಾರ್ಮುಲಾ ಗಮನಿಸಿ, n+1/2. ಇಲ್ಲಿಗೆ ಮುಗಿಲಿಲ್ಲ. ಟೂತ್ ಟರ್ಮ್ ಏನು ಇದರ ಅರ್ಥ ಅಂತ ನೋಡೋಣವಾ. ಎನ್ ಅಂತಂದ್ರೆ ಅದೇ ಕಣ್ರಿ, ನಂಬರ್ ಆಫ್ ಅಬ್ಸರ್ವೇಷನ್ಸ್, ಎಷ್ಟು ಜನ ಇದ್ದಾರೆ ಅನ್ನೋದು ನೋಡೋದು. 1 2 3 4 5 ಜನ ಇದ್ದಾರಾ, ಸರಿ. 5 + 1/2 = 6/2 ಟರ್ಮ್. ಏನಿದ್ರ ಅರ್ಥ ನೋಡೋಣವಾ. 6/2 ಅಂದ್ರೆ ಎಷ್ಟು, ಥರ್ಡ್ ಟರ್ಮ್ ಅಂತಂದ್ರೆ 3 ಅನ್ನುವಂಥದ್ದು ಆನ್ಸರ್ ಅಲ್ಲ, 3ನೇ ಪೊಸಿಷನ್ ಅಲ್ಲಿ ಇರುವವನು ಆನ್ಸರ್. 3 is not a answer, ಥರ್ಡ್ ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿಯೇ ಆನ್ಸರ್. ಸೊ ಥರ್ಡ್ ಟರ್ಮ್ ಯಾರು, 1 1 2 3, ದಟ್ ಮೀನ್ಸ್ 8. ನೋಡಿ, ಫಾರ್ಮುಲಾ ಹಾಕಿದ್ರು ಕೂಡ ನಮಗೆ ಅದೇ ಆನ್ಸರ್ ಬರಬೇಕು. ಈಗ ಇದು ಇನ್ನೊಂದು ಉದಾಹರಣೆ ಕೊಡೋಣ. ಇದು ಏನಾಯ್ತು, ಇದು ಇದು ಬೆಸ ಸಂಖ್ಯೆ ಆಯಿತು, ಹಾಗಾಗಿ ಬಂತು. ಈಗ ಅದೇ ಸರಿ ಸಂಖ್ಯೆ ಬಂತು ಅಂತಂದಾಗ ಯಾವ ರೀತಿ ಮಾಡೋದನ್ನ ಒಂದು ಉದಾಹರಣೆ ತೋರಿಸ್ತೀನಿ. ಅಂದರೆ ಇಲ್ಲಿರುವಂಥ ಡೇಟಾಕ್ಕೆ ನಾವು ಮೀಡಿಯನ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ನೋಡಿ, ಮೀಡಿಯನ್ ಫಾರ್ಮುಲಾ ಏನು, n+1/2 ಟರ್ಮ್ ಅಂತ ಹೇಳಿದ್ನಾ. ಈಗ ನಮ್ಮ ಮೊದಲನೇ ಸ್ಟೆಪ್ ಏನು, ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಹೌದಾ, ಅರೇಂಜ್ಮೆಂಟ್ ಅಂತ ಬರಿತಾ ಇದ್ದೀನಿ. ಅರೇಂಜ್ಮೆಂಟ್ ಅಂತಂದ್ರೆ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳೋಣ. 3 3 ನಂತರ 7 ನಂತರ 9 8 ಬರಿಬೇಕು. ಓಕೆ, 8 9 ನೆಕ್ಸ್ಟ್ 11 15. ಓಕೆ, ಏರಿಕೆ ಕ್ರಮದಲ್ಲಿ ನಾವು ಬರಿತಾ ಇತ್ತು. ನಂತರ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾನ ಅಪ್ಲೈ ಮಾಡೋಣ. ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ ಇದೆ, 6. ಸರಿಯಾಗಿ ಗಮನಿಸ್ತೀರಾ, 6 + 1/2 ಟೂತ್ ಟರ್ಮ್. ಅರ್ಥ ಆಗ್ತಾ ಇದೆಯಾ. ಈಗ 6 + 1 ಅಂದ್ರೆ ಎಷ್ಟು, 7/2 ಟರ್ಮ್. ಆನ್ಸರ್ ಎಷ್ಟು ಬರುತ್ತೆ, 3.5 ಫಿಫ್ತ್ ಟರ್ಮ್ ಅಂತ ಬರೆಯೋಣ. ಓಕೆ, ಇದನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಗೊತ್ತಾ, ತುಂಬಾ ಮೆಥಡ್ಸ್ ಅಲ್ಲಿ ಮಾಡ್ತಾರೆ, 2 ಮೆಥಡ್ ಅಲ್ಲಿ ಮಾಡ್ತಾರೆ. 3.5 ಈಗ ಈ ಮೆಥಡ್ ಸಾಕು. ಓಕೆ, ನಾನು ಹೇಳಿಕೊಡುವಂಥದ್ದು. ಇದನ್ನ ಸ್ಪ್ಲಿಟ್ ಮಾಡಬೇಕು. ಹೇಗೆ, ಥರ್ಡ್ ಟರ್ಮ್, ಓಕೆ, ದೆನ್ ಪ್ಲಸ್ ಸ್ಪ್ಲಿಟ್ ಮಾಡಬೇಕು ಅಂತ ಯಾವ ತರ, ಹೀಗೆ 0.5 ದೆನ್ ಬ್ರಾಕೆಟ್ ಓಪನ್. ಥರ್ಡ್ ಟರ್ಮ್ ಆದ್ಮೇಲೆ ಬರುವ ನೆಕ್ಸ್ಟ್ ಪೊಸಿಷನ್ ಇರುವ ವ್ಯಕ್ತಿ ಫೋರ್ತ್ ಟರ್ಮ್ ಮೈನಸ್ ಥರ್ಡ್ ಟರ್ಮ್. ಅರ್ಥ ಆಗ್ತಿದ್ಯಾ, ಸರಿಯಾಗಿ ಗಮನಿಸಿ. ಇಲ್ಲಿ ಟರ್ಮ್ ಅಂತ ಬರ್ದಿದ್ದೀನಿ, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಂತ ಬರ್ದಿದ್ದೀನಿ, ಥರ್ಡ್ ಟರ್ಮ್ ಅಂತ ಬರ್ದಿದ್ದೀನಿ. ಬಟ್ 0.5 ಟರ್ಮ್ ಅಂತ ಬರ್ದಿದ್ದೀನಾ, ಇಲ್ಲ, 0.5 ಅಂತ ಬರ್ದಿದ್ದೀನಿ. ಇವೆಲ್ಲ ಸಣ್ಣ 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 ವಿಷಯಗಳು. ಸರಿಯಾಗಿದೆ. ಥರ್ಡ್ ಟರ್ಮ್ ಅಲ್ಲಿರುವಂತಹ ವ್ಯಕ್ತಿ ಯಾರು, 1 2 3, ದಟ್ ಈಸ್ 8 ಪ್ಲಸ್ 0.5. ದೆನ್ ಫೋರ್ತ್ ಟರ್ಮ್ ಅಲ್ಲಿರುವವನು ಯಾರು, 1 2 3 4, ದಟ್ ಈಸ್ 9. 3 ಅಂತಂದ್ರೆ ಮತ್ತೆ 8. ಗಮನಿಸಿ, 9 - 8 ಅಷ್ಟು 1. 1 into 0.5 0.5. Then 8 plus 0.5 equals 8.5. This is the median. ಅರ್ಥ ಆಗ್ತಿದೆ. ಈಗ ನೀವು n+1/2 ಮಾಡಿದಾಗ 7/2 ಬಂತು. ನೆಕ್ಸ್ಟ್ 3.5 ಟರ್ಮ್ ಬಂತು, ಸ್ಪ್ಲಿಟ್ ಮಾಡಿದ್ರಿ. ಈಗ ಇನ್ನೊಂದು ನೋಡಿ, 3.75 ಟರ್ಮ್ ಬಂತು ಅನ್ಕೊಳ್ಳೋಣ. ಸಪೋಸ್ ಬಂತು ಅಂತ ಅನ್ಕೊಳ್ಳೋಣ. ಬಂದಾಗ ಹೇಗೆ ಬರಿಬೇಕು ಅಂತಂದ್ರೆ, ಇದನ್ನ ಸ್ಪ್ಲಿಟ್ ಮಾಡೋದು ಹೇಗೆ, ಆಲ್ರೆಡಿ ನಿಮಗೆ ಅಲ್ಲಿ ನನ್ನ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಥರ್ಡ್ ಟರ್ಮ್ ಪ್ಲಸ್ 0.75 ಬ್ರಾಕೆಟ್ ಓಪನ್, ಫೋರ್ತ್ ಟರ್ಮ್ ಮೈನಸ್ ಥರ್ಡ್ ಟರ್ಮ್. ಅರ್ಥ ಆಗ್ತಿದೆ. ಈ ಡೆಸಿಮಲ್ ಪಾಯಿಂಟ್ ಇದೆ, ಹೇಗೆ ಪ್ಲಸ್ 0.75. ಅದೇ ಇಲ್ಲಿ ಡೆಸಿಮಲ್ ಪಾಯಿಂಟ್ ಏನೇ ಬರಲಿ ಅದನ್ನ ಇಲ್ಲಿ ಬರ್ಕೊಳ್ಬೇಕು ಆಸ್ ಇಟ್ ಈಸ್. ಅರ್ಥ ಆಗ್ತಿದೆ. ಸರಿಯಾಗಿದ್ರೆ ಮೀಡಿಯನ್ ಅನ್ನುವಂಥದ್ದನ್ನ ಫಾರ್ಮುಲಾದಲ್ಲಿ ಫೈಂಡ್ ಔಟ್ ಮಾಡೋದನ್ನ ನೋಡ್ತೀವಿ.
ನಮ್ಮ ಎನಿ ಟಿ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಸೆಟ್ ಎಕ್ಸಾಮಲ್ಲಿ ಆಗಿರ್ಬೋದು, ನಿಮಗೆ ಒಂದು ಪ್ರಾಬ್ಲಮ್ನ ಕೊಟ್ಬಿಟ್ಟು ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ನಿಮಗೆ ಕೊಡುವಂಥದ್ದು ಥಿಯರಿಟಿಕಲ್ ಆಸ್ಪೆಕ್ಟ್ಸನ್ನು ತುಂಬ ಕೊಡ್ತಾರೆ. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡೋಣ. ಮೀಡಿಯನ್ ಅನ್ನುವಂಥದ್ದು ನಾವು ಫಾರ್ಮುಲಾದಲ್ಲಿ ಮಾತ್ರ ಫೈಂಡ್ ಔಟ್ ಮಾಡೋದಿಲ್ಲ. ಓಕೆ, ಮೀಡಿಯನ್ ಯಾಕೆ ಬಂತು? ಡ್ಯೂ ಟು ದಿ ಎಕ್ಸ್ಟ್ರೀಮ್ ಫ್ಲಕ್ಚುಯೇಷನ್ಸ್. ಸೊ ಇದನ್ನು ಇಲ್ಲಿ ಯಾಕೆ ಎಫೆಕ್ಟ್ ಆಗಲ್ಲ? ಬಿಕಾಸ್ ಇಟ್ ಇಗ್ನೋರ್ಸ್ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಅವೆರಡನ್ನ ನೆನಪಿಡ್ಕೊಂಡು ಅದಾದ ಮೇಲೆ ಫಾರ್ಮುಲಾವನ್ನು ಹೇಳಿಕೊಟ್ಟೆ. ಈಗ ನಾವು ಮೀಡಿಯನ್ ಈಸ್ ನಾಟ್ ಓನ್ಲಿ ಕ್ಯಾಲ್ಕುಲೇಟೆಡ್ ಬೈ ದಿ ಫಾರ್ಮುಲಾ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ಸೋ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಓಕೆ, ಆ ಡಯಾಗ್ರಾಮ್ ಹೇಗಿರುತ್ತೆ ಅಂತ ನೋಡೋಣ ಸ್ನೇಹಿತರೆ. ನಾವು ಮೀಡಿಯನ್ನ ಫಾರ್ಮುಲಾ ಮಾತ್ರ ಅಲ್ಲ, ಗ್ರಾಫಿಂದನೂ ಅಂದರೆ ಡಯಾಗ್ರಾಮನ್ನು ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದೆ. ಆ ಡಯಾಗ್ರಾಮ್ ಹೆಸರೇನು, ಅದು ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಅಂತ ನೋಡೋಣ. ನನ್ನ ಹತ್ರ ಈಗ ಒಂದು ಕಂಟಿನ್ಯೂಸ್ ಸೀರೀಸ್ ಇದೆ. ಇದನ್ನು ಕಂಟಿನ್ಯೂಸ್ ಸೀರೀಸ್ ಅಂತೀವಿ, ಹೌದಾ? 0 to 10, 10 to 20, ಕ್ಲಾಸ್ ಇಂಟರ್ವಲ್ ಅಂತೀವಿ, ಇದನ್ನು ಫ್ರೀಕ್ವೆನ್ಸಿ ಅಂತೀವಿ, ಕನ್ನಡದಲ್ಲಿ ಆವೃತ್ತಿ ಅಂತ ಕರಿತೀವಿ. ಓಕೆ, ಈಗ ಈ ಡಯಾಗ್ರಾಮನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಮೊದಲು ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ನೋಡೋಣ. ಅದರಲ್ಲಿ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮತ್ತು ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂತಾರೆ. ಅಂದರೆ ಈಗ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅನ್ನೋದನ್ನ ನಾನು ಕಂಡುಹಿಡ್ಕೊಳ್ತೀನಿ. LCF ಅಂತ ಬರೆದಿದ್ದೀನಿ. ಅಂತಂದರೆ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಅರ್ಥಾತ್ ಈಗ ಇದು ಉದಾಹರಣೆಗೆ ಮಾರ್ಕ್ಸ್ ಅಂತ ತಗೊಳ್ಳೋಣ. 0 ಇಂದ 10 ಮಾರ್ಕ್ಸ್ ಪಡ್ಕೊಂಡಂತಹ ವ್ಯಕ್ತಿಗಳೆಷ್ಟು? 3 ಜನ. ಹಾಗೆ 4 ಜನ 10 ರಿಂದ 20 ಮಾರ್ಕ್ಸ್ ಪಡ್ಕೊಂಡವರು. 20 ರಿಂದ 30 ಇಬ್ಬರಿದ್ದಾರೆ. 30 ರಿಂದ 40 ಒಬ್ಬರಿದ್ದಾರೆ. 40 ರಿಂದ 50 5 ಜನ ಇದ್ದಾರೆ. ಒಟ್ಟು 15 ಜನ ಇದ್ದಾರೆ ಅನ್ನುವಂಥದ್ದು ಒಂದು ಡೇಟಾ. ಅರ್ಥ ಆಯ್ತಾ? ಈಗ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಂದ್ರೆ ಏನು ಗೊತ್ತಾ? 10ರ ಒಳಗೆ ಪಡ್ಕೊಂಡಿರೋ ಅಂತಂದ್ರೆ 10ರ ಒಳಗೆ ಪಡ್ಕೊಂಡಂಥದ್ದು ಎಷ್ಟು ಜನ ಇದ್ದಾರೆ? 10 ಒಳಗೆ ಎಷ್ಟು ಜನ ಇದ್ದಾರೆ? 3. ಇದನ್ನ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತೀವಿ. ಬರ್ಕೊಳ್ಳಿ, ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಅಪ್ಪರ್ ಲಿಮಿಟ್ ಅಂತೀವಿ. ಕ್ಲಾಸ್ ಇಂಟರ್ವಲ್ ಅಲ್ಲಿ ಇದನ್ನ ಲೋವರ್ ಲಿಮಿಟ್ ಅಂತೀವಿ. ಆಯ್ತಾ? ಇದನ್ನ ಅಪ್ಪರ್ ಲಿಮಿಟ್ ಅಂತೀವಿ. ಈಗ ನಮಗೆ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕಲ್ವಾ? ಯಾವ ರೀತಿ ಕಂಡುಹಿಡಿತೀವಿ? ವಿತ್ ದ ಹೆಲ್ಪ್ ಆಫ್ ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ಅಂತ ಅನ್ನುವಾಗ ಇದು 10, 20, 30 ಅಂತಂದ್ರೆ ಲೆಸ್ ದೆನ್ 10. ಈಗ ಲೆಸ್ ದೆನ್ 20 ನೋಡೋಣವಾ? 4 + 3 ಅಂತಂದ್ರೆ 7. ಹೀಗೆ ಇದನ್ನ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತೀವಿ. ಬರ್ಕೊಳ್ಳೋಣವಾ? ಈಗ ಲೆಸ್ ದೆನ್ 30 ಅಂತಂದ್ರೆ ಎಷ್ಟು? ಇವರಿಷ್ಟು ಜನ ಅಂತಂದ್ರೆ 9. ದೆನ್ ಲೆಸ್ ದೆನ್ 40 ಅಂತಂದ್ರೆ 10. ಹೇಗೆ? 3 + 4 + 2 + 1. ದೆನ್ ಲೆಸ್ ದೆನ್ 50 ಅಂತಂದ್ರೆ ಇವರಿಷ್ಟು ಜನ. 5 + 1 + 2 + 4 + 3 ದಟ್ ಮೀನ್ಸ್ 15. ಈಗ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾನು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಓಕೆ, ಗ್ರಾಫ್ ನಲ್ಲಿ ಪ್ಲಾಟ್ ಮಾಡ್ತಾ ಹೋಗ್ತೀನಿ. ಇದು ಎಕ್ಸ್ ಆಕ್ಸಿಸ್, ದೆನ್ ವೈ ಆಕ್ಸಿಸ್. ಜಸ್ಟ್ ತಿಳ್ಕೊಳ್ಳಿ, ನಾನು ಒಂದು ವಿಷಯ ಹೇಳಿದೆ, ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಅಪ್ಪರ್ ಲಿಮಿಟ್. ಅದು ಅಸರ್ಷನ್ ಆರ್ ರೀಸನಿಂಗ್ ಅಲ್ಲಿ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆ ರೀತಿ ಕ್ವಶನ್ಸ್ ಅಲ್ಲಿ ನಿಮಗೆ ಕೇಳಬಹುದು. ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ಇದನ್ನ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋದು ಹೇಗೆ? 10, 20 ಅಂತ ಬರ್ದಿದೆಯಲ್ವಾ? ಈಗ 10ಗೆ LCF ಎಷ್ಟು? ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 3 ಅಂತೆ. ಹಾಗಿದ್ರೆ ಇಲ್ಲಿ ಪ್ಲಾಟ್ ಆಗುತ್ತೆ. ದೆನ್ 20ಗೆ 7 ಅಂತಂದ್ರೆ ಇವೆರಡರ ನಡುವೆ ಬರುತ್ತೆ. ಓಕೆ, ದೆನ್ 30ಗೆ 9 ಬರುತ್ತೆ. ನೀವು ಗ್ರಾಫ್ ಅಲ್ಲಿ ಹಾಕಿ ನೋಡಿ. ನನ್ನ ಹತ್ರ ಗ್ರಾಫ್ ಇಲ್ಲ, ನಾನು ಬೋರ್ಡಲ್ಲಿ ತೋರಿಸ್ತಾ ಇದ್ದೀನಲ್ವಾ? 40ಗೆ 10 ಬರುತ್ತೆ. 40ಗೆ 10 ಅಂತಂದ್ರೆ ಇಲ್ಲಿ ಓಕೆ ಇಲ್ಲಿ ಬರುತ್ತೆ. ದೆನ್ 50ಗೆ 15 ಇದರ ನಡುವೆ ಬರುತ್ತೆ. ಈಗ ಇದನ್ನ ಲೈನ್ ಅನ್ನ ಏನ್ ಮಾಡಿ, ಜಸ್ಟ್ ಪ್ಲಾಟ್ ಮಾಡಿರುವಂತಹ ಪಾಯಿಂಟ್ಸ್ ಏನಿದೆ ಜಾಯಿಂಟ್ ಮಾಡ್ತಾ ಹೋಗಿ. ಓಕೆ, ಆಯ್ತಾ? ಸೊ ಈ ರೀತಿಯಾದಂತಹ ಕರ್ವ್ ನ ನಾವು ಏನಂತೀವಿ ಗೊತ್ತಾ? ಸ್ಟ್ಯಾಟ್ಸ್ ಅಲ್ಲಿ ಓಗ್ಯೂ ಕರ್ವ್ ಅಂತೀವಿ, ಅಥವಾ ಒಜಾಯ್ ಅಂತೀವಿ, ಆರ್ ಓಗ್ಯೂ ಕರ್ವ್ ಅಂತೀವಿ. ಸ್ಪೆಲ್ಲಿಂಗ್ ಬರೀತೀವಿ ನೋಡಿ, OGIV. ಇದನ್ನ ಎಂತ ಓಗ್ಯೂ ಕರ್ವ್ ಅಂತೀವಿ ಗೊತ್ತಾ? ಲೆಸ್ ದೆನ್ ಓಗ್ಯೂ ಕರ್ವ್ ಅಂತ ಹೇಳ್ತೀವಿ. ಬರ್ಕೊಳ್ತಾ ಇದ್ದೀರಾ? ಲೆಸ್ ದೆನ್ ಓಗ್ಯೂ ಕರ್ವ್ ಅಂತ ಹೇಳ್ತೀವಿ. ಓಕೆ, ಲೆಸ್ ದೆನ್ ಓಗ್ಯೂ ಕರ್ವ್ can be calculated with the help of less than cumulative frequency. Less than cumulative frequency can be calculated with the help of upper limit of the class interval. ಅರ್ಥ ಆಗ್ತಾ ಇದೆಯಾ? ಸರಿಯಾಗಿದೆ. ಈ ಲೆಸ್ ದೆನ್ ಓಗ್ಯೂ ಕರ್ವ್ ಯಾವ ರೀತಿ ಇದೆ? ಡೌನ್ವರ್ಡ್ ಅಪ್ವರ್ಡ್? ಅಪ್ವರ್ಡ್ ಸ್ಲೋಪಿಂಗ್ ಇದೆ, ಅದನ್ನ ಬರ್ಕೊಂಡಿರಬೇಕು. ಅಪ್ವರ್ಡ್ ಸ್ಲೋಪಿಂಗ್
ಅಪ್ವರ್ಡ್ ಸ್ಲೋಪಿಂಗ್. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು MCQ ಬೇಕಾಗತ್ತೆ ನೋಡಿ. ಸೊ ಲೆಸ್ ದೆನ್ ಓಗಿವ್ ಕರ್ವ್ ಈಸ್ ಲುಕ್ ಯಾವ ರೀತಿ ಇದೆ, ಅಪ್ವರ್ಡ್ ಟ್ರೆಂಡ್ ಅಂತಾನು ಬರೀಬಹುದು, ಅಥವಾ ಅಪ್ವರ್ಡ್ ಸ್ಲೋಪಿಂಗ್ ಅಂತ ಬರ್ಕೊಳ್ಳಿ, ಅಪ್ವರ್ಡ್ ಸ್ಲೋಪಿಂಗ್. ಓಕೆ, ಲೆಸ್ ದೆನ್ ಓಗಿವ್ ಕರ್ವ್ ಆಯ್ತು. ಈಗ ಮೋರ್ ದೆನ್ ಓಗಿವ್ ಕರ್ವ್ ನ ಕಲ್ತ್ಕೊಳ್ಳಿ. ಲೆಸ್ ದೆನ್ ಓಗಿವ್ ಕರ್ವ್ ಅನ್ನೋದನ್ನ ನೋಡಿದ್ವಿ. ಈಗ ಇಲ್ಲಿಗೆ ಮುಗಿಲಿಲ್ಲ, ಮೋರ್ ದೆನ್ ಓಗಿವ್ ಕರ್ವ್ ಕೂಡ ಬೇಕು. ಹೇಗೆ ನಾವು ಲೆಸ್ ದೆನ್ ಓಗಿವ್ ಕರ್ವ್ ನ ವಿತ್ ದ ಹೆಲ್ಪ್ ಆಫ್ ಅಪ್ಪರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್ ತಿಳ್ಕೊಂಡ್ವೋ, ಹಾಗೆ ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ವಿ ಕ್ಯಾನ್ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಲೋವರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಬರ್ಕೊಳ್ಳಿ, ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಓಕೆ, ಪಾಸ್ ಮಾಡಿ ಬರ್ಕೊಳ್ಳಿ, ನಂತರ ಕಂಟಿನ್ಯೂ ಮಾಡೋಣ. ಸರಿಯಾಗಿದ್ರೆ ಇದರ ಅರ್ಥ ಏನು? ಈಗ ಮೋರ್ ದೆನ್ ಅಂತ ಅನ್ನುವಾಗ ಮೋರ್ ದೆನ್ 0 ಎಷ್ಟು ಜನ ಇದ್ದಾರೆ ಅಂತಂದ್ರೆ ಇವ್ರು ಇಷ್ಟು ಜನ ಆಡ್ ಆಗ್ಬೇಕು. ಮೋರ್ ದೆನ್ 0 ಅಂದ್ರೆ ಇವ್ರು ಇಷ್ಟು ಜನ ಕೌಂಟಿಗೆ ಬರ್ತಾರೆ, ದಟ್ ಈಸ್ 15. ನೆಕ್ಸ್ಟ್ ಮೋರ್ ದೆನ್ 10 ಎಷ್ಟು ಜನ ಇದ್ದಾರೆ, ಇವ್ರು ಇಷ್ಟು ಜನ ಆಡ್ ಆಗ್ತಾರೆ ಅಂತಂದ್ರೆ ಎಷ್ಟು, 12 ಬರುತ್ತೆ. ದೆನ್ ಮೋರ್ ದೆನ್ 20 ಅಂದ್ರೆ ಎಷ್ಟು ಜನ, ಇವ್ರು ಇಷ್ಟು ಜನನ ಆಡ್ ಮಾಡ್ಕೋಬೇಕು, ಸೊ ದಟ್ ಈಸ್ 8. ಅರ್ಥ ಆಗ್ತಿದೆ? ದೆನ್ ಮೋರ್ ದೆನ್ 30 ಅಂದ್ರೆ ಎಷ್ಟು, ಇವ್ರಿಬ್ರನ್ನ ಆಡ್ ಮಾಡ್ತೀನಿ, ಓಕೆ, ದಟ್ ಈಸ್ 6. ದೆನ್ ಮೋರ್ ದೆನ್ 40 ಅಂತಂದ್ರೆ ಏನು, ಇವನ್ ಮಾತ್ರ, ಇಟ್ ಈಸ್ 5. ಅರ್ಥ ಆಗ್ತಿದೆ? ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಸರಿ, ಆಗಿದ್ರೆ ಇದನ್ನ ನಾವು ಗ್ರಾಫ್ ಅಲ್ಲಿ ಶೋ ಮಾಡೋಣ. ಸರಿ, 10ಗೆ ಈಗ 0 to 10 ಅಂತ ಬಂತಲ್ಲ, ಈಗ 10 ತಗೊಂಡೋಗೋಣ. 10ಗೆ 15 ಹೀಗೆ ಬರುತ್ತೆ, 0 to 10 ಹೀಗೆ ತಗೊಂಡೋಗೋಣ. ದೆನ್ 20ಗೆ 12, ದೆನ್ ಕ್ಲಾಸ್ ಇಂಟರ್ವಲ್ 20 to 38 ಇದೆ, 8. ದೆನ್ 30 to 40 6 ಬರುತ್ತೆ, ಇಲ್ಲಿ ಬರುತ್ತೆ. ದೆನ್ 40 to 50 5. ಇದು ನೋಡಿ, ಗ್ರಾಫ್ ಇದೆಯಲ್ಲ, ನಂದು ತಪ್ಪು, ಇಲ್ಲಿ ಗ್ರಾಫ್ ಇದೆಯಾ ನಂದು, ನಾನು ಜಸ್ಟ್ ಒಂದು ಅಸಂಪ್ಷನ್ ಅಲ್ಲಿ ಹಾಕಿರೋದು, ನೀವು ಬೇಕಾದ್ರೆ ಗ್ರಾಫ್ ಅಲ್ಲಿ ಹಾಕಿ ನೋಡಿ. ಆರ್ ಎಲ್ಸ್ ಜಸ್ಟ್ ಈ ವಿಷಯಗಳನ್ನ ತಿಳ್ಕೊಂಡ್ರೆ ಸಾಕು. ನಮಗೆ NET ಗ್ರಾಫ್ ಹಾಕ್ಲಿಕ್ಕೆ ಕೊಡ್ತಾರೆ, ಇಲ್ಲ ಅಲ್ಲ? ಓಕೆ, ಬಟ್ ನಾನು ಅದರ ಕಾನ್ಸೆಪ್ಟ್ ತೋರಿಸ್ಲಿಕ್ಕೆ ನಾನು ಗ್ರಾಫ್ ಹಾಕ್ಲೇಬೇಕಾಗುತ್ತೆ. ಈಗ ಇದನ್ನೇನಂತೀವಿ, ಮೋರ್ ದೆನ್ ಓಗಿವ್ ಕರ್ವ್ ಅಂತ ಹೇಳ್ತೀವಿ. ಬರ್ಕೊಳ್ತಾ ಇದ್ದೀರಾ? ಮೋರ್ ದೆನ್ ಓಗಿವ್ ಕರ್ವ್ ಅಂತ ಹೇಳ್ತೀವಿ. ಮೋರ್ ದೆನ್ ಓಗಿವ್ ಕರ್ವ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಲೋವರ್ ಲಿಮಿಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಈಗ ಮೋರ್ ದೆನ್ ಓಗಿವ್ ಕರ್ವ್ ಅನ್ನುವಂಥದ್ದು ಯಾವ ರೀತಿ ಇದೆ, ಡೌನ್ವರ್ಡ್ ಸ್ಲೋಪಿಂಗ್. ಡೌನ್ವರ್ಡ್ ಸ್ಲೋಪಿಂಗ್ ಇದೆ, ಅರ್ಥ ಆಗ್ತಿದೆಯಲ್ವಾ? ಡೌನ್ವರ್ಡ್ ಸ್ಲೋಪಿಂಗ್ ಇದೆ, ಇದನ್ನ ನೆನಪಿಡ್ಕೋಬೇಕು. ಮೋರ್ ದೆನ್ ಓಗಿವ್ ಕರ್ವ್ ಯಾವ ರೀತಿ ಕಾಣುತ್ತೆ, ಡೌನ್ವರ್ಡ್ ಸ್ಲೋಪಿಂಗ್. ಈಗ ವಿಷಯ ಹೆಂಗ್ ಗೊತ್ತಾ, ಇವೆರಡರು ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ವಾ, ಅವೆರಡು ಛೇದನ ಆಗ್ತಾ ಇದೆಯಲ್ವಾ, ಅದನ್ನು ನಾವು ಇಂಟರ್ಸೆಕ್ಷನ್ ಅಂತೀವಿ. ಈ ರೀತಿ ಪ್ಲಾಟ್ ಮಾಡಬೇಕು. ಓಕೆ, ಸೊ ಈ ಒಂದು ಪಾಯಿಂಟ್ ಏನಿದೆ, ಈಗ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಬೇಕಾದ್ರೆ ಫಾರ್ಮುಲಾ ಹಾಕಿ ಚೆಕ್ ಮಾಡೋದಾದ್ರೆ 23 ಬರುತ್ತೆ. ನೀವು ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 23 ಬರುತ್ತೆ. ಸೊ ಈ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಗ್ರಾಫ್ ಅಲ್ಲಿ ಒಂದು ತಪ್ಪಿದೆ. ಓಕೆ, ಇದು ಗ್ರಾಫ್ ಅಲ್ವೇ ಅಲ್ಲ, ಬಟ್ ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ನೀವು ಬರ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ನೋಟ್ ಬರ್ಕೊಳ್ಳಿ. ದ ಇಂಟರ್ಸೆಕ್ಷನ್ ಆಫ್ less than ogive curve and more than ogive curve. Less than ogive curve and more than ogive curve is median. Okay, is median. Antandre median is not only calculated by using formula, we can calculate it with the help of diagram. ಆ diagram ಗೆ ಏನಂತ ಕರಿತೀವಿ, ogive curve. ನೆನಪಿನಲ್ಲಿರಲಿ. ಆ ಓಗಿವ್ ಕರ್ವ್ ನ ಹೆಂಗ್ ಮಾಡ್ತೀವಿ, ಇಂಟರ್ಸೆಕ್ಷನ್ಸ್ ಆಫ್ ದಿ ಲೆಸ್ ದೆನ್ ಓಗಿವ್ ಕರ್ವ್ ಅಂಡ್ ಮೋರ್ ದೆನ್ ಓಗಿವ್ ಕರ್ವ್ ಈಸ್ ದಿ ಮೀಡಿಯನ್. ಈ ಎಲ್ಲ ಪಾಯಿಂಟ್ಸ್ ಗಳನ್ನ ನಾನು ಏನೇನು ಹೇಳಿದೆ ಅದನ್ನ ಬರೆದಿಟ್ಕೊಳ್ಳಿ, ಅದರ ಮೇಲೆ MCQs ರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೋಡ್ ನ ಕುರಿತು ತಿಳ್ಕೊಳ್ಳೋಣ. ಮೋಡ್ ಮೀನಿಂಗ್ ಅಂಡ್ ಇಟ್ ಈಸ್ ಆಲ್ಸೋ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಅಂಡ್ ಮೋಡ್ ಮತ್ತೆ ಮೀಡಿಯನ್ ನ ಪ್ರಾಪರ್ಟೀಸ್ ನ ನಾವು ನೋಡೋಣ. ಓಕೆ.